ಗಾಂಧಿ ಈ ನಮ್ಮ ದೇಶಕ್ಕೆ ರಾಷ್ಟ್ರಪಿತ ಹೌದಾ ಅಥವಾ ರಾಷ್ಟ್ರಪಿತ ಅಲ್ವಾ ಎಂಬುವಂತಹ ವಿಷಯ ಮಾನ್ಯ ಯತ್ನಾಳ್ ಸಾಹೇಬರ ಪ್ರಕಾರವಾಗಿ ಸತ್ಯವಾಗಿಯೂ ನನಗಂತೂ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನನಗೆ ತುಂಬಾ ಸ್ಪಷ್ಟವಾಗಿ ಗೊತ್ತು. ಈ ನಮ್ಮ ದೇಶಕ್ಕೆ ಗಾಂಧಿ ರಾಷ್ಟ್ರಪಿತ ಅಲ್ಲ. ಹಾಗೇನೆ ಈ ನಮ್ಮ ದೇಶಕ್ಕೆ ಯಾರೊಬ್ಬರು ರಾಷ್ಟ್ರಪಿತರು ಇಲ್ಲ. ಈ ವಿಷಯ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ ನಿಮಗೆ ಗೊತ್ತಿಲ್ವಾ? ನೀವುಗಳು ಸಂವಿಧಾನದ ಪರಿಪಾಲಕರುಗಳು, ಸಂವಿಧಾನದ ರಕ್ಷಕರುಗಳು, ಸಂವಿಧಾನವನ್ನು ತುಂಬಾ ಚೆನ್ನಾಗಿ ತಿಳಿದುಕೊಂಡಿರುವಂತಹ ನಿಮಗೆ ಆರ್ಟಿಕಲ್ 18 ಸಬ್ ಕ್ಲಾಸ್ 1 ನಮಗೆ ಏನನ್ನ ತಿಳಿಸಿಕೊಡುತ್ತೆ ಅನ್ನುವಂತಹ ವಿಷಯವೇ ನಿಮಗೆ ಗೊತ್ತಿಲ್ಲ ಅನ್ನುವಂತಹ ವಿಷಯ ನಮಗೆ ಗೊತ್ತಿರಲಿಲ್ವೇ? ನಿಮಗೇನಾದ್ರೂ ಸಂಶಯ ಇತ್ತು ನಾನು ಹೇಳುತ್ತಿರುವಂತಹ ಮಾಹಿತಿಗಳಲ್ಲಿ ಅಂತಂದ್ರೆ ನೀವು ನನ್ನ ಮೇಲೆ ನಿಮಗೆ ತೋಚಿದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಬಹುದು. ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನಮಗೆ ಗೊತ್ತಿಲ್ಲದಂತಹ ವಿಷಯದ ಒಳಗಡೆ ನಮಗೆ ಗೊತ್ತು ಅಂತ ತಿಳಿದು ಮಧ್ಯದಲ್ಲಿ ತಲೆ ಹಾಕಿ ನಮಗೆ ತೋಚಿದ ರೀತಿಯಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನು ನೀಡ್ತಾ ಇದ್ರೆ ನಮ್ಮನ್ನ ನೋಡಿದಂತಹ ಜನರು, ನಮ್ಮನ್ನ ನೋಡಿದಂತಹ ಯುವಕರುಗಳು ನಮ್ಮನ್ನ ನೋಡಿ ನಮ್ಮ ಹೇಳಿಕೆಗಳನ್ನು ಕೇಳಿಸ್ಕೊಂಡು ಹುಚ್ಚ 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 ಅಂತ ಕರೆಯೋದಕ್ಕೆ ಪ್ರಾರಂಭವನ್ನ ಮಾಡಿಬಿಡ್ತಾರೆ. ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಹೇಳ್ತಾ ಇರೋದು ಪ್ರದೀಪ್ ಈಶ್ವರ್ ಅವರೇ, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹಾಡುವಂತಹ ಮಾತುಗಳನ್ನು ಕೇಳಿಸ್ಕೊಂಡು ನಿಮ್ಮ ಹೇಳಿಕೆಗಳನ್ನೆಲ್ಲ ನೋಡಿ ನಿಮ್ಮನ್ನ ನೋಡಿ ಹುಚ್ಚ 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 ಅಂತ ಕರೀತಾ ಇದ್ದಾರೆ. ಹುಚ್ಚ ವೆಂಕಟಗೆ ಹೋಲಿಕೆಯನ್ನ ಮಾಡಿ ಮಾತನಾಡ್ತಾ ಇದ್ದಾರೆ. ನಿಮ್ಗೇನಾದ್ರು ಸಂಶಯ ಇತ್ತು ಅಂತಾರೆ ಸೋಷಿಯಲ್ ಮೀಡಿಯಾನ ಒಮ್ಮೆ ತೆಗೆದು ನೋಡಿ ಅಥವಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಳಿನೇ ಒಮ್ಮೆ ಕೇಳಿ ನಿಮ್ಮ ಸಂಶಯವನ್ನ ಬಗೆಹರಿಸ್ಕೊಳ್ಬಹುದು. ಹೇಗೋ ಏನೋ ನಿಮ್ಮ ಹೈಕಮಾಂಡ್ ಏನೋ ಹೇಳಿದಾರಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಮಾಹಿತಿ ಹೊಸದಾಗಿ ಗೆದ್ದಿರುವಂತಹ 31 MLAಗಳ ಪೈಕಿ 5 ಜನರಿಗೇನೋ ಸಚಿವ ಸ್ಥಾನವನ್ನ ಕೊಡ್ತಾರಂತೆ. ಆಗಾಗ್ಗೋ ಏನೋ ನೀವುನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಆಗಾಗ ಬರ್ತಿರ್ತೀರಾ. ನಿಮಗೆ ಏನ್ ತೋಚುತ್ತೋ ಆ ರೀತಿಯಾದಂತಹ ಮಾಹಿತಿಗಳನ್ನ, ಹೇಳಿಕೆಗಳನ್ನ ನೀಡ್ತಿರ್ತೀರಾ. ನಿಮ್ಮ ಮಾಹಿತಿಗಳು ಹೈಕಮಾಂಡ್ ಕೇಳಿಸ್ಕೊಳ್ತಾರೋ ಕೇಳಿಸ್ಕೊಳ್ಳಲ್ವೋ ಅದಂತೂ ನನಗಂತೂ ಗೊತ್ತಿಲ್ಲ. ಏನೋಪ್ಪ ನಿಮ್ಗೆ ಯಾವ ಖಾತೆ ಸಿಗ್ಬೋದು? ನಿಮ್ಗೇನಾದ್ರೂ ಸಚಿವ ಸ್ಥಾನ ಸಿಕ್ಕಿದ್ರೆ ನಿಮ್ಗೆ ಯಾವ್ದಾದ್ರು ಖಾತೆ ಕೊಡ್ತಾರಾ ಅಥವಾ ನಿಮಗಾಗಿ ಒಂದು ವಿಶೇಷವಾದಂತಹ ಖಾತೆ ಏನಾದ್ರೂ ತೆರಿಬೇಕಾ? ಏನೋ ಗೊತ್ತಿಲ್ಲ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲೇ ಜನ ಮಾಡ್ತಾನೆ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವಕರೆಲ್ಲ ಒಂದು ಸಜೆಷನ್ ನೀಡ್ತಾ ಇದ್ದಾರೆ. ಏನ್ ಸಜೆಷನ್ ನೀಡ್ತಾ ಇದ್ದಾರೆ ಅಂದ್ರೆ ನೀವು ಅರಣ್ಯ ಖಾತೆಯನ್ನು ವಹಿಸ್ಕೊಳ್ಬೇಕಂತೆ. ಯಾಕಂದ್ರೆ ನೀವು ಯಾವಾಗ್ಲೂ ಅರಣ್ಯದ ಬಗ್ಗೆ ಮಾತನಾಡ್ತಿರ್ತೀರಂತೆ, ಅರಣ್ಯದಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಎಲ್ಲ ಮಾತನಾಡ್ತಿರ್ತೀರಂತೆ. ಹಾಗಾಗಿನೇ ನೀವು ಅರಣ್ಯ ಖಾತೆಯನ್ನ ತೆಗೆದುಕೊಳ್ಳೋದು ತುಂಬಾ ಉತ್ತಮ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ. ಗಾಂಧಿ ರಾಷ್ಟ್ರಪಿತ ಅಲ್ಲ ಅಂತಂದ್ಬಿಟ್ಟು ನಾನು ಏನು ಮಾಹಿತಿಯನ್ನ ನೀಡಿದೆ, ಆ ಮಾಹಿತಿ ಬಗ್ಗೆ ನಿಮ್ಗೇನಾದ್ರೂ ಸಂಶಯ ಇತ್ತು ಅಂತಂದ್ರೆ ನೀವು RTI ಮಾಡ್ಬೋದು. ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು. ನಾನು ಯಾಕೆ ನಿಮ್ಗೆಲ್ಲ ಸುಳ್ಳನ್ನು ಹೇಳೋದಕ್ಕೆ ಹೋಗ್ಲಿ? ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ನಮ್ಮ ದೇಶಕ್ಕೆ ಯಾರೊಬ್ಬರು ರಾಷ್ಟ್ರಪಿತರು ಇಲ್ಲ. ಹಾಗೇನೆ ಅರಣ್ಯ ಖಾತೆ ಏನಾದ್ರೂ ಸಿಕ್ಕಿದ್ರೆ ದಯಮಾಡಿ ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡಿ, ಕಾಡನ್ನ ರಕ್ಷಣೆಯನ್ನ ಮಾಡಿ. ಯಾಕಂದ್ರೆ ನೀವು ಕಾಡನ್ನ ತುಂಬಾ ಇಷ್ಟಪಡೋರು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.